ಹೊತ್ತಾಗಿ ಈ ರೀತಿಯಾಗಿ ಮಾರಾಡ್ಕೊಳ್ಳೋದಲ್ಲ ರೀ. ನೀವೇನಪ್ಪ ಆಯ್ತಪ್ಪ ನ್ಯಾಯವನ್ನು ಮಾಡ್ತೇನೆ ನ್ಯಾಯಬದ್ಧವಾಗಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ನೀವು ಹಾಗಿಲ್ಲ. ಅಲ್ಲ ಅವರು ಈಗ ನಿನ್ನೆ ಆಮೇಲೆ ಅಮೌಂಟ್ ಹಾಕ್ತಾ ಇದ್ರು. ನೀವು ಅಮೌಂಟ್ ಹಾಕಿದ್ದನ್ನೇ ಕೆಲವಷ್ಟು ಕಡೆ ಏನ್ ಮಾಡ್ತಿದ್ದಾರೆ ಈಗ ನಾವು ಮೊಟ್ಟೆ ತಿನ್ನೋದಿಲ್ಲ, ಬಟ್ ಗೌರ್ಮೆಂಟ್ ಇಂದ ಬಂದಿದಿರತ್ತೆ. ನೀವು ಹಾಲಾದ್ರೂ ತಗೊಳ್ಳಿ, ಹಾಲ್ ಪೌಡರ್ ಆದ್ರೂ ತಗೊಳ್ಳಿ, ವಿಟಮಿನ್ ಪೌಡರ್ ತಗೊಂಡು ತಿನ್ನಿ. ಅಲ್ಲ, ರೂಲ್ ಇರೋದು ಹಿಂಗಿದೆ ಸರಿ, ಮೊಟ್ಟೆನೆ ಕೊಡ್ಲಿ. ಈಗ ಮೊಟ್ಟೆ ಈಗ ಎಷ್ಟೋ ಸಲ ಕೊಡುವಾಗ ಇವ್ರು ತಂದಿಟ್ಕೊಂಡಿರ್ತಾರೆ, ಸರಿ ಇರಲ್ಲ, ಅದು ಹಾಳಾಗಿರುತ್ತೆ. ಅದನ್ನ ಗರ್ಭಿಣಿಗೆ ತಿನ್ಸ್ಬೋದಾ? ತಿನ್ಸಕ್ ಆಗಲ್ಲ. ಅದೇನೆ, ಈಗ ಅದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ತಿನ್ಲಿಕ್ಕೂ ಆಗೋದಿಲ್ಲ. ನಾವು ಅಂಗನವಾಡಿ ಭೇಟಿ ಮಾಡಿದಾಗ ಒಂದು ಸಲ ರೇಷನ್ ಕೊಡ್ತೇವೆ, ಮೊಟ್ಟೆ ಎಲ್ಲ ಕೊಡ್ತಾರೆ. ಆಮೇಲೆ ನಮಗೆ ಮೊಟ್ಟೆ ಬರೋದಿಲ್ಲ, ಎಣ್ಣೆ ಬರೋದಿಲ್ಲ. ಪ್ರತಿಯೊಂದು ಸಲ ಕೊಡ್ತಾರೆ. ಈಗ ಉಮ್ಮಚ್ಚಿಗೆ ನಿಮ್ಗೆ ಗೊತ್ತಿರ್ಬೋದು, ತೋಟಕಟ್ಟ ಎಣ್ಣೆ ಒಂದ್ಸಲ ಕೊಡ್ಲಿಲ್ಲ ಬಿಡ್ರಿ. ಆ ಉಮ್ಮಚ್ಚಿಗೆ ಇದರಲ್ಲಿ ಅವ್ರು ಇಲ್ಲಿದ್ರು ಕೂಡ ಅವರು ಕಾಲ್ ಮಾಡಿ ಮನೆಗೆ ಕೊಡ್ತಾರೆ ರೇಷನ್. ಇಲ್ಲ ಬರೋದಿಲ್ಲ, ಏನು ಮಾಡ್ತಾರ ಮೇಡಮ್, ನಾವು ರೈತರು, ನಾವು ಬರ್ತೀವಿ, ಕೊಟ್ಟಕ್ಕೆ ಹೋಗ್ತೀವಿ, ನಿಮ್ಗೆ ಎಕ್ಸರಿ ಮೀಟಿಂಗ್ ನಲ್ಲಿ ಹೇಳಿದ್ರು. ಫಸ್ಟ್ ನೀವು ಬಂದ್ರೆ ಕೊಡು ಮೊದಲು ರಿಜಿಸ್ಟರ್ ಸಹಿ ಹಾಕ್ಕೊಳ್ಳಿ, ಆಮೇಲೆ ತೋರಿಸಿದಲ್ಲ ನಿಮ್ಗೆ, ಸಹಿ ಹಾಕೊಂಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ಯಾರಿಗೂ ಕೊಟ್ಟಿಲ್ಲ. ಇವರು ಪ್ರೆಗ್ನೆಂಟ್ ಆಗಿದ್ರಲ್ಲ, ಒಂದ್ಸಲ ಈ ಮಗು ಕೊಟ್ಟಿದ್ರು. ಮೇಡಮ್, ಒಂದೆರಡು ತಿಂಗಳಿದ್ದಾಗ ಬಿಟ್ಟಾಕ ಅವ್ರು ಎರಡನೇ ಡೆಲಿವರಿ ಅವ್ರಿಗೆ ಎಣ್ಣೆ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ಅಂತಂದ್ರೆ ಹಾಲ್ ಪೌಡರ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. 9 ತಿಂಗಳು ಕಂಪ್ಲೀಟ್ ಮಾಡಿ 10ನೇ ತಿಂಗಳಿಗೆ ನಾನು ಮಾತಾಡ್ತಾ ಇದ್ದೇನೆ. ನಾನು 3ನೇ ಅವಕಾಶಕ್ಕೆ ನಾನು ರೆಡಿ ಇಲ್ಲ. ಎಲ್ಲ ಫಲಾನುಭವಿಗಳಿಗೆ ಏನ್ ಲಾಭ ಆಗಿದೆ ಮಾಡ್ಕೊಂಡು ಹೋಗ್ಲಿ, ಬಿಡ್ತೇನೆ. ಇಲ್ಲ ನಿಮ್ಮದು ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಆಗತ್ತ ಜರುಗಿಸಿ. ಇಲ್ಲ ಅಂದ್ರೆ ನಮ್ಗೆ ಜಿಲ್ಲಾ ಕೇಂದ್ರ ಉಂಟಲ್ಲ, ಈ ತಾಲೂಕಾ ಕೇಂದ್ರದವರಿಗೆ ಹೇಳಿದ್ದೇವೆ, ಜಿಲ್ಲಾ ಕೇಂದ್ರ ಉಂಟಲ್ಲ, ರಾಜ್ಯ ಉಂಟಲ್ಲ, ಇದೆಯಲ್ವಾ? ನಾವು ನೋಡ್ಬೋದು. ನಾಳೆ ನಿಮ್ಮದೊಂದು ಕಂಪ್ಲೇಂಟ್ ಮಾಡ್ತೇನೆ. 5 ವರ್ಷದ ಮಾಹಿತಿ ಅಂತ ಹೇಳ್ತೇನೆ. ಮತ್ತೆ ಯಾರ್ಯಾರಿಗೆ ತಲೆ ಬಿಸಿ ಬರ್ತೋ ನನಗೆ ಗೊತ್ತಿಲ್ಲ. ಮತ್ತೆ ಊರಿಂದ ಎಲ್ಲ ಬರ್ಸ್ಕೊಂಬರೋ ಅದು ಬೇಕಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕಿದೆ ಅಂತ ಊರವ್ರ ಹತ್ರನೂ